ಬಡ ಕುಟುಂಬದಿಂದ ಬಂದಂತಹ ಜೀನಿ ಸಂಸ್ಥೆ ಮಾಲೀಕ ದಿಲೀಪ್ ಕುಮಾರ್ ಅವರು ಬಡವರ ಧ್ವನಿಯಾಗಿದ್ದಾರೆ. ಅಂಗನವಾಡಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಮುಂದಾಗಿರುವ ಜೀನಿ ಸಂಸ್ಥೆ ದೇಶಕ್ಕೆ ಮಾದರಿಯಾಗಿದೆ ಎಂದು ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಮದಲೂರು ಮೂರ್ತಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶಿರಾ ತಾಲೂಕಿನ ಮದಲೂರು ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ವರ್ಣರಂಜಿತ ಚಿತ್ತಾರದ ಸ್ಪರ್ಶ ನೀಡಿದ ಜೀನಿ ಸಂಸ್ಥೆ ಮಾಲೀಕ ದಿಲೀಪ್ ಕುಮಾರ್ ಅವರ ಈ ಸಮಾಜಮುಖಿ ಕಾರ್ಯಕ್ಕೆ ತಾಲೂಕಿನಾದ್ಯಂತ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಮದಲೂರು ಮೂರ್ತಿ ಮಾಸ್ಟರ್ ಅವರು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ನಂತರ ಮಾತನಾಡಿದ ಅವರು ಅಳಿವಿನ ಅಂಚಿನತ್ತ ಸಾಗುತ್ತಿರುವ ಅಂಗನವಾಡಿ ಕೇಂದ್ರಗಳ ಅಭಿವೃದ್ಧಿಗೆ ನಿಂತ ಜೀನಿ ಸಂಸ್ಥೆಯ ಈ ನಿರ್ಧಾರ ಎಷ್ಟೋ ಯುವ ಉದ್ಯಮಿಗಳಿಗೆ ಸ್ಫೂರ್ತಿಯಾಗಲಿದೆ. ಹಣವಂತರೆಲ್ಲ ಸಮಾಜಮುಖಿ ಸೇವೆಗಳಲ್ಲಿ ತೊಡಗಿಸಿಕೊಳ್ಳುವುದು ಬಹಳ ವಿರಳ. ಸಮಾಜದಲ್ಲಿ ಎಲ್ಲಾ ರೀತಿಯ ಅಪಮಾನ ಟೀಕೆಗಳನ್ನ ಎದುರಿಸಿ ಬಡತನವನ್ನ ಮೆಟ್ಟಿ ನಿಂತು ಸಾಧಿಸುವ ವಿಭಿನ್ನ ಹಾದಿಯಲ್ಲಿ ಜೀನಿ ದಿಲೀಪ್ ಕುಮಾರ್ ಅವರು ಸಾಗುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಊರಿನ ಪ್ರಮುಖರು, ಅಂಗನವಾಡಿ ಶಿಕ್ಷಕಿ, ಗ್ರಾಮಸ್ಥರು ಉಪಸ್ಥಿತರಿದ್ದರು. ನೀನೇ ಮಾಡ್ತಿದ್ಯಾ ಸರ್? ನಮಸ್ಕಾರ, ನಾನು ರಾಘವೇಂದ್ರ ಅಂತ. ಜೀನಿ ಕಂಪ್ನಿಯವರು ಈ ಅಂಗನವಾಡಿ ಕಟ್ಟಡಕ್ಕೆ ಕಾಯಕಲ್ಪ ಮಾಡಿ ಬಣ್ಣ ಚಿತ್ತಾರ ಎಲ್ಲ ಬಿಡಿಸಿ ಮಕ್ಕಳಿಗೆ ಬರೋದಕ್ಕೆ ಒಂದು ಆಸಕ್ತಿ ಥರ ಮಾಡಿದ್ದಾರೆ. ದಯವಿಟ್ಟು ದೇವ್ರಿಗೆ ಅವ್ರು ಒಳ್ಳೇದು ಮಾಡಲಿ. ಜೀನಿ ಕಂಪ್ನಿಯವ್ರು ಮಾಡಿರೋ ಈ ಸೇವೆಗೆ ನಮ್ಮ ಗ್ರಾಮಸ್ಥರು, ನಮ್ಮ ಪಂಚಾಯತ್ ಪರವಾಗಿ ಅಭಿನಂದನೆ ತಿಳಿಸ್ತಾರೆ. ಇದು ಅವಶ್ಯಕವಾಗಿ ಸಾಕಷ್ಟು ಜನ ಶ್ರೀಮಂತರಿದ್ದಾರೆ. ಅವರೆಲ್ರಿಗೂ ಈ ರೀತಿ ಸಮಾಜ ಕಳಕಳಿ ಇದ್ದಿದ್ರೆ ನಮ್ಮ ದೇಶದ ಚಿತ್ರಣನೇ ಬದಲಾಗಿರೋದು. ಒಂದು ಸಾಮಾನ್ಯ ಕುಟುಂಬದಲ್ಲಿ ಬಂದು ಒಂದು ಸಂಸ್ಥೆಯನ್ನು ಕಟ್ಟಿ ಅದನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಸಾವಿರಾರು ಜನ ಸಾಮಾನ್ಯರಲ್ಲಿರ್ತಕ್ಕಂಥ ಸಾಮಾನ್ಯರಿಗೆ ಕೆಲಸ ಕೊಟ್ಟು ತನ್ನ ಸಾಮಾಜಿಕ ಬದ್ಧತೆಯನ್ನು ತೋರಿಸೋದ್ರ ಜೊತೆಗೆ ಇಂತಹ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಿಜವಾಗೂ ಅವ್ರ ಬಗ್ಗೆ ನಮಗೆ ಅತ್ಯಂತ ಅಭಿಮಾನ ಇದೆ. ಯಾಕಂದರೆ ಹೆಚ್ಚಿನದಾಗಿ ನಮ್ಮ ಸ್ನೇಹಿತರು ಅನ್ನೋದು ಇದ್ದು ಅಭಿಮಾನ. ನಮ್ಮ ಸ್ನೇಹಿತರಾಗಿ ಇಷ್ಟೊಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಭಗವಂತ ಅವರಿಗೆ ಆಯುರಾರೋಗ್ಯ ಕೊಟ್ಟು. ಅಭಿಪ್ರಾಯ ಸರ್, ನಮ್ಮ ಅಭಿಪ್ರಾಯ, ನಾವು ಇಲ್ಲಿ ಇತ್ತೀಚೆಗೆಲ್ಲ ಮೀಡಿಯಾದಲ್ಲಿ ನಮ್ಮ ಇದರಲ್ಲಿ ಎಲ್ಲ ನೋಡ್ಕೊತಾ ಇದ್ವಿ. ನಮ್ಮ ಜಿನಿ ಕಂಪ್ನಿಯವರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ಕೊಂಬರ್ತಿದ್ದಾರೆ ಸರ್. ಇನ್ನೂ ಹೆಚ್ಚಿನದಾಗಿ ಶಾಲಾ ಕಾಲೇಜುಗಳಿಗೆ ಮೇಯ್ನು ಈ ಮಕ್ಕಳಿಗೆ ಒಳ್ಳೆಯ ಒಂದು ಮನೋರಂಜನೆ ಅಂಥದ್ದು, ನಮಗಿಂಥದ್ದು ಒಂದು ವಸ್ತು ಅನ್ನೋದು ಒಂದು ಗೊತ್ತಾಗಬೇಕು ಅಂತ ಅಂದ್ರೆ ಇಂಥ ಚಿತ್ರಗಳಿಂದ ಗೊತ್ತಾಗಬೇಕೆ. ಅದನ್ನು ಇದೇ ಟೀಚರ್ ಆದವರು ಇದು ಏನು ಅಂತ ಹೇಳಿದರೆ ಇದು ಹಣ್ಣು, ಇದು ಸೇಬು, ಇದು ಹಾಗಲಕಾಯಿ, ಇಲ್ಲ ಇದು ಬದನೆಕಾಯಿ ಅನ್ನೋದ್ಕೊಂಥರ ತೋರಿಸೋದಕ್ಕೂ ಇದು ಒಂದು ಒಳ್ಳೆಯ ಚಿತ್ರವಾಗಿ ಬಿಡಿಸಿದ್ದಾರೆ ಸರ್. ಇದು ಭಾಳ ಅನುಕೂಲ. ಇನ್ನೂ ಮುಂದೆ ಹೆಚ್ಚಿನದಾಗಿ ಇನ್ನೂ ಇರತಕ್ಕಂಥ. ನಮಸ್ಕಾರ, ನನ್ನ ಹೆಸರು ಈರಣ್ಣ ಅಂತೇಳಿ, ಮದ್ದೂರು ಪಂಚಾಯತಿ ಉಳಿಗೆರೆ ನಮ್ಮದು. ಇವತ್ತಿಲ್ಲಿ ಈ ಅಂಗನವಾಡಿ ಒಂದು ಶಾಲೆಗೆ ಬಂದದ್ದು ನೋಡಿ ಸಂತೋಷ ಆಯಿತು. ಕಾರಣ ಏಕೆಂದರೆ ಒಂದು ಸರ್ಕಾರ, ಒಂದು ಸಂಸ್ಥೆಗಳು ಮಾಡ್ತಕ್ಕಂಥದ್ದು ಒಂದು ಜೀನಿ ಕಂಪ್ನಿಯವರು ಇವತ್ತು ಒಂದು ಮಕ್ಕಳಿಗೆ ಏನನ್ನು ತೋರಿಸ್ಕೊಡ್ಬೇಕು ಅನ್ನೋದು ಒಂದು ಚಿತ್ರ ಬರೆದು ಒಂದು ಬಣ್ಣ ಮಾಡಿಸಿ ಅದಕ್ಕೆ ಸುಣ್ಣ ಬಣ್ಣ ಮಾಡಿ ಅಂಥದ್ರಲ್ಲಿ ಅವಕ್ಕೆ ಎಲ್ಲ ಒಂದು ಎಜುಕೇಷನ್ನ ಇದನ್ನೇ ನಮಗೆ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ತಗೊಂಡು ಮಾಂಟೆಸರಿ ಅಂತ ಮಾಡ್ತಾರೆ. ಉಚಿತವಾಗಿ ಮಾಡಿಕೊಡ್ತಕ್ಕಂಥ ಕೆಲಸ ಒಂದು ಜೀನಿ ಕಂಪ್ನಿಯವರು ಮಾಡೋದು ತುಂಬ ಸಂತೋಷ ಆಗ್ತಾಯಿದೆ. ಎಲ್ಲ ಕಡೆ ನೋಡಿರಿ ಚಿತ್ರಗಳು ಬರೆದಿದ್ದಾರೆ. ಏನು ಬುಕ್ಸಲ್ಲಿ ಓದ್ತೀವೋ ಅಂಥದ್ದನ್ನು ಇವರು ಗೋಡೆ ಮುಖಾಂತರ ನೋಡಿ ನಮ್ಮ ಮಕ್ಕಳಲ್ಲಿ ಈ ಕಡೆ ಗೋಡೆನಲ್ಲಿ ಇಂಥ ಚಿತ್ರ ಇತ್ತು, ಇಂಥ ಕಡೆ ಇಂಥ ಚಿತ್ರ ಇತ್ತು ಅಂದ್ರೆ ಅವ್ರು ಯಾವತ್ತೂ ಆ ಮಕ್ಕಳ ಮನಸ್ಸಲ್ಲಿ ಉಳಿಯುತ್ತೆ. ಬಹುಶಃ ನಮಗೆಲ್ಲ ಪುಸ್ತಕದಲ್ಲಿ ಇರ್ತಾಯಿತ್ತು, ಇವತ್ತೆಲ್ಲ ಇಂಗ್ಲೀಷ್ ಬಂದು ಇಂಥದ್ದೆಲ್ಲ ಮರೆಮಾಚ್ತಾ ಇದೆ. ಅಂಥದ್ರಲ್ಲಿ ಜೀನಿ ಕಂಪ್ನಿಯವ್ರು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಇವತ್ತು 10-15 ವರ್ಷ 20 ವರ್ಷ ಆದರೂ ಸುಣ್ಣ ಬಣ್ಣ ನೋಡಿಲ್ಲ ಎಷ್ಟೋ ಅಂಗನವಾಡಿಗಳು. ಅಂಥದ್ರಲ್ಲಿ ಗುರುತಿಸಿ ಅವ್ರು ಇನ್ನೂ ಕೇಳ್ತಾ ಇದ್ದಾರಂತೆ, ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ನಮ್ಗೆ ಹೇಳಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಕೇಳ್ತಾ ಇದ್ದಾರಂತೆ. ತುಂಬ ಸಂತೋಷ. ಆಸಕ್ತಿ ಇರ್ತಕ್ಕಂಥವ್ರು ಇನ್ನೂ ಹೋಗಿ ಸ್ವಲ್ಪ ಇಂಥದ್ದು ಅವರಿಗೆ ಹೇಳಿದರೆ ಇನ್ನೂ ಕೆಲವು ಹಳ್ಳಿಗಳಿಗೆ ಬಂದು ಮಾಡಿಕೊಡ್ತಾರೆ. ಇಲ್ಲಿ ಮಾಡತಕ್ಕಂಥದ್ದಂತೂ ಭಾಳ ಸಂತೋಷ ತಂದಿದೆ. ಮಕ್ಕಳು ತುಂಬ ಖುಷಿಯಾಗಿದ್ದಾರೆ. ಆಮೇಲೆ ನಮಗೆಲ್ಲ ಭಾಳ ಸಂತೋಷ ಆಯ್ತು ಇಲ್ಲಿ ಬಂದು. ನಮಸ್ಕಾರ ಸರ್. ನಮ್ಮ ಮೊದಲೇ ಅಂಗನವಾಡಿಯಿಂದ ಕೆಲವು ವಿಷಯಗಳ ಬಗ್ಗೆ ಗೊತ್ತಿರಲಿಲ್ಲ. ಚೆನ್ನಾಗೆಲ್ಲ ವಿಷಯಗಳೆಲ್ಲ ಬರೆದು ಮತ್ತು ವಾರಗಳು, ತಿಂಗಳುಗಳು, ಮಾಸಗಳು ಎಲ್ಲ ಕ್ಲೀನಾಗಿ ಬರೆದು ನಮ್ಮ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಜೀನಿ ಕಂಪ್ನಿಯವರಿಗೆ ನಮ್ಮ ಕಡೆಯಿಂದ ಕೃತಜ್ಞತೆಗಳನ್ನು ಅರ್ಪಿಸುತ್ತೀವಿ. ಶಿರಾ ತಾಲೂಕು ಮದ್ದೂರು ಪಂಚಾಯತಿ ಮದ್ದೂರು
ಮೊದಲಿನಲ್ಲಿ ಇವತ್ತು ವಿಶೇಷವಾಗಿ ದಿಲೀಪ್ ಕುಮಾರು ಒಂದು ಪೇಂಟು ಸುಣ್ಣ ಬಣ್ಣ ಅಭಿವೃದ್ಧಿಯಾಗಿ ಚೆನ್ನಾಗಿ ಹೊಡೆದವ್ರೆ ಎಲ್ಲನ. ಇದೇ ಥರ ಎಲ್ಲ ಹಳ್ಳಿನಲ್ಲೂ ಅವರು ಇನ್ನೂ ಹೆಚ್ಚೆಚ್ಚಾಗಿ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಎಲ್ಲ ಮಕ್ಕಳನ್ನ ಎಲ್ಲ ತಂದೆ ತಾಯಿಗಳು ಕಾನ್ವೆಂಟ್ಗೆ ಸೇರ್ಸೋಕ್ಕೆ ಯಾಕೆ ಬಯಸ್ತಾ ಇದ್ದಾರೆ ಅಂದರೆ ಅಲ್ಲಿಯ ಕಟ್ಟಡ, ಅಲ್ಲಿಯ ವಾತಾವರಣವೂ ಕಾರಣ ಆಗಿದೆ. ಸಾಲ ಮಾಡಿ ಅದರಲ್ಲಿ ಸೇರಿಸ್ಬೇಕು ಅಂತ. ಯಾಕೆ ಅಂಗನವಾಡಿಗಳಿಗೆ ಮಕ್ಕಳನ್ನ ಸೇರಿಸ್ತಾ ಇಲ್ಲ ಅಂದರೆ ಎಲ್ಲ ಯಾವುದೋ ಹಳೆ ಕಾಲದ ಕಟ್ಟಡ, ಕೆಲವು ಕಡೆ ನೋಡಬೇಕು ಮೇಲ್ಗಡೆ ಸೀಲಿಂಗ್ ಬಿದ್ದು ಏಟಾಯಿತು ಅಂತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇಂಥ ಏನು ಅಂಗನವಾಡಿಗಳು ಮತ್ತು ಗೌರ್ಮೆಂಟ್ ಶಾಲೆಗೆ ಬರ್ತಕ್ಕಂಥ ಮಕ್ಕಳೆಲ್ಲ ಸಾಮಾನ್ಯವಾಗಿ ಬಡ ಮಕ್ಕಳು ಮತ್ತು ಮಧ್ಯಮ ವರ್ಗದ ಮಕ್ಕಳುಗಳೇ ಬರ್ತಾಯಿದ್ದಾರೆ. ಇದು ಜೀನಿಯವರು ಮಾಡ್ತಕ್ಕಂಥ ಕೆಲಸ ಬಡವ್ರ ಸೇವೆ ಅಂತ ನಾವಾದರೂ ಭಾವಿಸ್ಬೇಕಾಗ್ತದೆ. ಈ ರೀತಿ ವಾತಾವರಣನ ನೋಡಿದಾಗ ನೋಡಿ ಎಷ್ಟು ಚೆನ್ನಾಗಿದೆ ಈ